ಬೆಂಗಳೂರಿನಲ್ಲಿ ಗ್ಯಾಸ್ ಅಭಾವ ಹಿನ್ನೆಲೆಯಲ್ಲಿ ಮತ್ತೊಂದು ಪೆಟ್ರೋಲ್ ಅಂದ್ರೆ ಗ್ಯಾಸ್ ಬಂಕು ಸಹ ಇಲ್ಲಿ ಒಂದು ಕ್ಲೋಸ್ ಆಗಿರುವಂಥದ್ದು. ಇದೀಗ ಏನು ರಾಜ್ಕುಮಾರ್ ಸಮಾಧಿ ರಸ್ತೆಯಲ್ಲಿರುವಂತಹ ಒಂದು ಖಾಸಗಿ ಏನು ಒಂದು ಪರ್ಪಲ್ ಗ್ಯಾಸ್ ಏನಿದೆ, ಸೊ ಇಲ್ಲೂ ಸಹ ಸಾಕಷ್ಟು ಜನ ಸಾಕಷ್ಟು ಆಟೋ ಚಾಲಕರು ಬಂದ್ಬಿಟ್ಟು ಇಲ್ಲಿ ಪೆಟ್ರೋಲ್ ಗ್ಯಾಸನ್ನು ಹಾಕ್ಸ್ಕೊಂಡು ಹೋಗ್ತಾ ಇದ್ರು. ಆದರೆ ಇಲ್ಲೂ ಸಹ ಒಂದು ಗ್ಯಾಸ್ ಖಾಲಿಯಾಗಿರೋದ್ರಲ್ಲಿ ಒಂದು ಟೇಪನ್ನು ಕಟ್ಟಿ ಕ್ಲೋಸ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟಿನಲ್ಲಿ ಇಲ್ಲಿ ಗ್ಯಾಸ್ ಮಾಲೀಕರು ಹೇಳ್ತಾ ಇರುವಂಥದ್ದು. ಯಾಕಂದರೆ ನೋಡ್ಬೋದು ಸಂಪೂರ್ಣವಾಗಿ ಖಾಲಿಮಯವಾಗಿರುವಂಥದ್ದು ಈ ಒಂದು ಗ್ಯಾಸ್ ಬಂಕ್ ಇರ್ಬೋದು. ಯಾಕಂದರೆ ಪ್ರತಿನಿತ್ಯ ಸಾವಿರಾರು ನೂರಾರು ಆಟೋ ಚಾಲಕರು ಬಂದು ಗ್ಯಾಸನ್ನು ತುಂಬಿಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಇಲ್ಲಿ ನೋಡ್ಬೋದು ಯಾವುದೇ ರೀತಿಯಾದಂಥ ಒಂದು ಇಲ್ಲದೆ ಕಾಣ್ತಾ ಇರುವಂಥದ್ದು. ಯಾಕಂದರೆ ಗ್ಯಾಸ್ ಅಭಾವ ಅಷ್ಟು ಮಟ್ಟಿಗೆ ಬೆಂಗಳೂರಿನಲ್ಲಿ ಸೃಷ್ಟಿಯಾಗಿರುವಂಥದ್ದು. ಇಲ್ಲಿ ನೋಡ್ತಾ ಇರುವ ಆಟೋಗಳನ್ನು ಸಹ ಇಲ್ಲೇ ನಿಲ್ಲಿಸಿ ಆಟೋ ಚಾಲಕರು ಸಹ ಹೋಗಿರುವಂಥದ್ದು. ಯಾಕಂದರೆ ಪ್ರತಿಯೊಂದು ಗ್ಯಾಸ್ ಬಂಕ್ ಬಳಿ ಹೋದ್ರೂ ಸಹ ಇದೇ ರೀತಿಯ ಒಂದು ದೃಶ್ಯಗಳು ಕಂಡು ಬರ್ತಾ ಇರುವಂಥದ್ದು. ಯಾಕಂದರೆ ಗ್ಯಾಸ್ ಇಲ್ಲ, ಹಾಗಾಗಿ ಇಲ್ಲೇ ಬಂಕ್ ಬಳಿ ಆಟೋಗಳನ್ನು ನಿಲ್ಲಿಸಿ ಹೋಗಿರುವಂಥದ್ದು. ಅಂದರೆ ಗ್ಯಾಸ್ ಬಂದ ತಕ್ಷಣ ಅವರು ಗ್ಯಾಸನ್ನು ಹಾಕ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋಕ್ಕೆ ಇಲ್ಲಿ ಸಿದ್ಧತೆಯನ್ನು ಮಾಡ್ತಾ ಇರುವಂಥದ್ದು. ನೋಡ್ತಾ ಇರ್ಬೋದು ಪ್ರತಿಯೊಂದು ಆಟೋ ಚಾಲಕರು ಸಹ ಇಲ್ಲಿ ಆಟೋವನ್ನು ನಿಲ್ಲಿಸ್ಕೊಂಡು ಒಂದು ಮೊಬೈಲನ್ನು ನೋಡ್ತಾ ಇರುವಂಥದ್ದು. ಯಾಕಂದರೆ ಯಾವುದೇ ರೀತಿಯಂಥ ಬಾಡಿಗೆ ಗ್ಯಾಸ್ ಇಲ್ಲ, ಹೋಗೋಕ್ಕೆ ಬಾಡಿಗೆಗಳಿಗೆ ಹೋಗ್ಬೇಕಂದ್ರೆ ಗ್ಯಾಸ್ ಬೇಕಾಗುತ್ತೆ, ನೂರಾರು ದೂರ ಹೋಗಬೇಕಾಗುತ್ತೆ. ಹಾಗಾಗಿ ಗ್ಯಾಸ್ ಇಲ್ಲ, ಹಾಗಾಗಿ ಇಲ್ಲೇ ಏನು ಅವರು ಒಂದು ಮರದ ಕೆಳಗಡೆ ಆಟೋಗಳನ್ನು ಹಾಕ್ಕೊಂಡು ನಿಲ್ಲಿಸಿರುವಂಥ ದೃಶ್ಯಗಳು ನಿಮಗೆ ರಾಜ್ಕುಮಾರ್ ಸಮಾಧಿ ರಸ್ತೆ ರೋಡ್ ಏನಿದೆ, ಸೊ ಇಲ್ಲಿ ಗ್ಯಾಸ್ ಇರುವಂಥದ್ದು ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಯಾಕಂದರೆ ಪ್ರತಿನಿತ್ಯ ಏನು ಸಾಕಷ್ಟು ಜನ ಆಟೋ ಚಾಲಕರು ಬಂದುಬಿಟ್ಟು ಇಲ್ಲಿ ಗ್ಯಾಸನ್ನು ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಇಲ್ಲಿ ಗ್ಯಾಸ್ ಏನು ಇಲ್ಲದೆ ನೂರಾರು ಆಟೋ ಚಾಲಕರು ಇರುವಂಥದ್ದು. ಯಾಕಂದರೆ ಇಲ್ಲಿ ಆಟೋಗಳು ಸಹ ನಿಲ್ಲಿಸ್ಕೊಂಡು ಇರುವಂಥ ದೃಶ್ಯಗಳು ನಿಮಗೆ ಕಂಡು ಬರ್ತಾ ಇರುವಂಥದ್ದು. ಯಾಕಂದರೆ ಪ್ರತಿನಿತ್ಯ ಬಂದುಬಿಟ್ಟು ಗ್ಯಾಸನ್ನು ಹಾಕ್ಸ್ಕೊಂಡು ಹೋಗ್ತಾ ಇದ್ರು. ಆದರೆ ಈಗ ಗ್ಯಾಸ್ ಇಲ್ಲದೆ ಇಲ್ಲಿ ಆಟೋ ಚಾಲಕರು ಗ್ಯಾಸ್ಗಳನ್ನು ನಿಲ್ಲಿಸ್ಕೊಂಡಿರುವಂಥದ್ದು. ಯಾಕಂದರೆ ಏನಂದರೆ ಇಲ್ಲಿ ಗ್ಯಾಸು ಇಲ್ಲ, ಮತ್ತು ಹಾಗಾಗಿ ಆಟೋ ಚಾಲಕರು ಬಂದು ನೋಡ್ಕೊಂಡು ಹೋಗ್ತಾ ಇರುವಂಥ ದೃಶ್ಯಗಳು ಕಂಡು ಬರ್ತಾ ಇರುವಂಥದ್ದು. ಇಲ್ಲಿ ಆಟೋ ಚಾಲಕರು ಇದ್ದಾರೆ, ಸೊ ಅವ್ರನ್ನೂ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಗ್ಯಾಸು ಸಮಸ್ಯೆ ಏನು, ಎಷ್ಟಾಗಿ ಗ್ಯಾಸ್ ನೀವು ಸಹ ಗ್ಯಾಸ್ಗೋಸ್ಕರ ಕಾಯ್ತಾ ಇರುವಂಥದ್ದು ಏನು ಸರ್? ಗ್ಯಾಸ್ಗೋಸ್ಕರನೇ ಕಾಯ್ತಾ ಇದ್ದೀನಿ ಸರ್. ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಇಲ್ಲ, ಇವಾಗಿಲ್ಲ, ಸೋಮವಾರ ಅಂತವ್ರಿ. ಸೋಮವಾರ ಬರುತ್ತಂತೆ ಗ್ಯಾಸ್. ಇಲ್ಲಿ ಇವಾಗ ರಾಜಾಜಿನಗರ ಎಲ್ಲ ಹುಡ್ಕೊಂಡು ಬಂದೆ, ಮತ್ತು ಇಲ್ಲಿ ಉಲ್ಲಾಸ ಹತ್ರ ಹುಡ್ಕೊಂಡು ಬಂದೆ, ಎಲ್ಲೂ ಗ್ಯಾಸ್ ಇಲ್ಲ ಸರ್. ತುಂಬ ಕಷ್ಟ ಆಗ್ಬಿಟ್ಟಿದೆ, ಜೀವನ ತುಂಬ ಕಷ್ಟ ಆಗ್ಬಿಟ್ಟಿದೆ ಸರ್. ಇದು ನಮಗೆ ಏನು ಮಾಡ್ಬೇಕಂತಲೇ ತೋರಿಸ್ತಾ ಇಲ್ಲ. ಗ್ಯಾಸ್ ಇದ್ದರೆ ದುಡಿಮೆ ಮಾಡ್ಬೋದು, ಮನೆ ಸಂಸಾರ ಹೆಂಗೆ ನಡೆಸ್ಬೇಕಂತಲೇ ತುಂಬ ಇವಾಗ ಆಲ್ರೆಡಿ ತುಂಬ ನೊಂದಿದ್ದೀವಿ, ಇನ್ನೂ ನೊಂದೋಗಿದ್ದೀವಿ. ಈಗ ಕೊರೋನಾ ಟೈಮಲ್ಲಿ ಒಂದಷ್ಟು ಸಮಸ್ಯೆಗಳು ಅವಾಗಿಂದ ಇವಾಗವರೆಗೂ ಎದ್ದೊಳಕ್ಕಾಗಿಲ್ಲ ಬಿಡಿ ಸರ್. ಅವಾಗಿಂದ ಇವಾಗವರೆಗೂ ನಾವು ಎದ್ದೇ ಇಲ್ಲ. ಎಲ್ಲ ಏಟ್ ಮೇಲೆ ಏಟ್ ಬೀಳ್ತಾನೆ ಇದೆ ನಮಗೆ. ಏನು ಹೇಳ್ಬೇಕು ಸರ್? ಸರ್ಕಾರ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ ಸಿದ್ದರಾಮಯ್ಯ ಬಗ್ಗೆನೇ ಮಾತಾಡ್ಬೇಕಾಗಲ್ಲ ನಾವು, ಬೇರೆ ಯಾರ ಬಗ್ಗೆ ಮಾತಾಡೋಕ್ಕಾಗಲ್ಲ ನಾವು. ಅವರೆಲ್ಲ ಫ್ರೀ ಅಂತ ಮಾಡಿಬಿಟ್ಬಿಟ್ರು. ಇವಾಗ ಇದನ್ನು ಏರಿಕೆ ಮಾಡಿಬಿಟ್ರು ಗ್ಯಾಸ್ ರೇಟು. ನಾವೇನು ಮಾಡೋಣ ಹೇಳಿ? ಯಾರಿಗೆ ಬೈಯೋಣ? ಇವಾಗ ಯಾರಿಗೆ ಬೈದು ಏನು ಪ್ರಯೋಜನ ಸರ್? ಇವಾಗ ಒಂದು 10 ಜನ ಎಲ್ಲ ಒಂದು ಕಾಡಲ್ಲಿ ತಗ್ಲಾಕೊಂತೀವಿ, ಒಂದು ತಟ್ಟೆ ಅನ್ನ ಸಿಗುತ್ತೆ, ಒಬ್ಬನೇ ತಿನ್ಬಿಡ್ತೀವ, 10 ಜನಕ್ಕೂ ಶೇರ್ ಮಾಡ್ತೀವ. ಆ ಥರ ಇದನ್ನು ಶೇರ್ ಮಾಡ್ಬೇಕು ಸರ್. ಹಾಕ್ಬೇಕು ಸರ್, ಒಂದು ಸ್ವಲ್ಪ ಹಾಕ್ಬೇಕು, ಅವಾಗಲೇ ಜೀವನ ನಡೆಯೋದು. ಇಲ್ಲಾಂದರೆ ಜೀವನ ನಡೆಯಲ್ಲ ಸರ್. ತುಂಬ ಬೇಜಾರಾಗ್ಬಿಟ್ಟಿದೆ ನಮಗೆ, ಕಣ್ಣಲ್ಲಿ ನೀರು ಬರೋ ಥರ ಆಗ್ಬಿಟ್ಟಿದೆ. ಯಾರ ಹತ್ರ ಹೇಳ್ಕೊಳಕ್ಕಾಯ್ತಿಲ್ಲ. ಸಾಲ ಮಾಡಿರೋರ ಹತ್ರ ಬಂದ್ಬಿಟ್ಟು ಹಲವಾರು ಕೆಟ್ಟ ಮಾತಾಡ್ಬಿಟ್ಟವ್ರೆ. ಏನಾರು ಮಾಡ್ಕೋ, ಸಾಲ ತಂದು ಕಟ್ಟು ಅಂತಾರೆ. ಎಲ್ಲಿಗೆ ಹೋಗೋಣ ಹೇಳಿ? ಯಾರ ಹತ್ರ ಅವನ್ನ ದೊರಡೆ ಮಾಡ್ಬೇಕಷ್ಟೇ ಸರ್. ನಾವು ಕಳ್ತನ ಮಾಡೋಕೆ ಹೋಗ್ಬೇಕು, ರಾತ್ರಿ ಆದರೆ ಕಳ್ತನ ಮಾಡೋಕೆ ಹೋಗ್ಬೇಕಷ್ಟೇ. ಬಾಡಿಗೆ ಗಾಡಿ ಸರ್, ಡೈಲಿ 200 ರೂಪಾಯಿ ಕಲೆಕ್ಷನ್ ಕಟ್ಬೇಕು ನಾವು. ಸ್ವಂತ ಗಾಡಿ ಇತ್ತು, ಮಾರ್ಬಿಟ್ಟು ಅದೇ ಕೊರೋನಾ ಬಂದಾಗ ಟೈಮಲ್ಲೇ ಮಾರಿದ್ದು. ಇವಾಗವರೆಗೂ ಬಾಡಿಗೆ ಗಾಡಿ ಓಡಿಸ್ತಾ ಇದ್ದೀನಿ. ಹೌದು, ನೀವು ಓಡಿಸಿಲ್ಲೇ ಇರೋ ಇದು ಇನ್ಚಾರ್ಜು 200 ರೂಪಾಯಿ ಕೊಡಲೇಬೇಕು. ಹೊಸ ಗಾಡಿ 400 ರೂಪಾಯಿ ಇದೆ, ಹಳೆ ಗಾಡಿ 200 ರೂಪಾಯಿ ಇದೆ. ಅಟ್ಲೀಸ್ಟ್ ಗ್ಯಾಸ್ ಇದ್ದರೆ ಲೋಕಲ್ ಏನಾರು ಹೊಡ್ಕೊತೀವಿ. ಆ ಗ್ಯಾಸು ಇಲ್ಲದೆ ಪರದಾಟ ನಮಗೆ ಹೇಳ್ಕೊಳಕ್ಕಾಯ್ತಲ್ಲ, ಅಷ್ಟು ಪರದಾಟ ಆಗ್ಬಿಟ್ಟಿದೆ ಸರ್. ನನ್ನ ಹೆಸರು ಮುರುಗೇಶ್ ಅಂತ. ಸೊ ಇದಿಷ್ಟು ಇಲ್ಲಿನ ಆಟೋ ಚಾಲಕರೊಬ್ಬರ ಮಾತಾಗಿರುವಂಥದ್ದು. ಯಾಕಂದರೆ ಸಾಕಷ್ಟು ಸಮಸ್ಯೆಯಿಂದ ನಮಗೆ ಆಟೋ ಚಾಲಕರಿಗೆ ಸಮಸ್ಯೆ ಆಗ್ತಾ ಇರುವಂಥದ್ದು. ಯಾಕಂದರೆ ಕೊರೋನಾ ಸಂದರ್ಭದಲ್ಲೂ ಸಹ ಒಂದು ದೊಡ್ಡದಾಗಿ ಪೆಟ್ಟಾಗಿತ್ತು, ಮತ್ತು ಇದೀಗ ಮತ್ತೆ ಅದೇ ರೀತಿ ಸಹ ಆಗ್ತಾ ಇರುವಂಥದ್ದು. ನಮಗೆ ಏನು ಬಾಡಿಗೆಗಳು ಸಹ ಕಟ್ಟಕ್ಕಾಗ್ತಾ ಇಲ್ಲ, ಏನು ಮಾಡಬೇಕು ಅನ್ನೋದನ್ನು ಸಹ ಗೊತ್ತಾಗ್ತಾ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಅರುಣ್ ಕುಮಾರ್, ಅಶ್ವಗ ನ್ಯೂಸ್, ಬೆಂಗಳೂರು.